ನಮಸ್ಕಾರ, ನಾನು ಸಂತೋಷ್ ಗಡಿಜ. ದಿನನಿತ್ಯ ಆಸನಗಳು ಯಾವ ರೀತಿ ಮಾಡಬೇಕು, ಆಸನದಿಂದ ಏನು ಬೆನಿಫಿಟ್ ಆಗುತ್ತೆ, ಇದೆಲ್ಲ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾವು ಸಂತೋಷ್ ಯೋಗ ಆ್ಯಂಡ್ ಆಯುರ್ವೇದ ಚಾನಲ್ನಲ್ಲಿ ನಿಮಗಾಗಿ ಬೆಳಗ್ಗಿನ ಜಾವ 8 ಗಂಟೆಗೆ ಪ್ರತಿದಿನ ಒಂದು ಆಸನ ನಿಮಗಾಗಿ ನಾನು ಕೊಡ್ತಾ ಇರ್ತೇನೆ. ಮತ್ತು ವೈಜ್ಞಾನಿಕ ತಳಹದಿಯ ಮೇಲೆ ನಿಂತಿರ್ತಕ್ಕಂಥ ಒಂದು ಅದ್ಭುತವಾದಂತಹ ಒಂದು ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಮಹಾನ್ ಋಷಿಗಳು ಕೊಟ್ಟಿರುವಂತಹ ಆ ಜ್ಞಾನವನ್ನೇ ನಾನು ನಿಮ್ಮೆದುರೆ ಇಡ್ತಾ ಇದ್ದೀನಿ. ಇವತ್ತು ಒಂದು ಭುಜಂಗಾಸನ ಅಂತ ಬಹಳ ಅದ್ಭುತವಾದಂಥ ಆಸನವಾಗಿದೆ. ಈ ಭುಜಂಗ ಅಂತ ಅಂದರೆ ಭಾಳ ಜನರಿಗೆ ಸಮಸ್ಯೆ ಏನು ಗೊತ್ತಾಗಂಗಿಲ್ಲ. ಭುಜಂಗಾಸನ ಮಾಡಿದ್ರೆ ಅಷ್ಟೇ ಬೆನಿಫಿಟ್ ಆಗುತ್ತಾ, ಹಾಗೆ ಹೀಗೆ ಅಂತ ಅನುಮಾನ ಇರುತ್ತೆ. ನೋಡಿ, ನಾನೀಗ ಭುಜಂಗಾಸನ ಮಾಡಿ ತೋರಿಸ್ತೀನಿ ಮತ್ತು ಅದರ ಬೆನಿಫಿಟ್ ಕೂಡ ಯಾವ ರೀತಿ ಇದೆ ಅಂತ ಹೇಳ್ತೀನಿ. ಮತ್ತು ಯಾವ ವಯಸ್ಸಿನವರು ಕೂಡ ಮಾಡಬೇಕು ಅನ್ನೋದನ್ನು ಬಹಳ ಮುಖ್ಯವಾಗಿರುತ್ತೆ. ನೋಡಿ, ಈ ಭುಜಂಗಾಸನ ನಾವು ನಿಧಾನವಾಗಿ ಭೂಮಿಯ ಮೇಲೆ ಮಲಗ್ತೀವಿ. ಈ ಥರ ತಲೆಯ ಕೆಳಮುಖವಾಗಿ ನಾವು ಕೆಳಗಡೆ ಮಲಗಿಬಿಟ್ಟು 2 ಕೈಗಳನ್ನು ನಾವು ನಮ್ಮ ಭುಜದ ಸಮವಾಗಿ ತಂದಿಟ್ಕೊಳ್ಳೋಣ. ಭುಜದ ಸಮ ತಂದಿಟ್ಟುಕೊಂಡು ಆ ನಂತರ ನಿಧಾನವಾಗಿ ಶ್ವಾಸವನ್ನು ತೆಗೆದುಕೊಳ್ತಾ ನಿಧಾನವಾಗಿ ನಿಮ್ಗೆ ಎಷ್ಟು ಸಾಧ್ಯವೋ ಅಷ್ಟು ಮಾತ್ರ ಹಿಂಬದಿಗೆ ತಗೊಂಡು ಹೋಗ್ತಾ ಇರಬೇಕು. ನಮ್ಮ ಕೈಗಳೆರಡು ಬೆಂಡಾಗಿದ್ದಾವೆ, ಅಂದರೆ ಮಣಿದ ಸ್ಥಿತಿಯಲ್ಲಿದ್ದಾವೆ. ಈಗ ಅವುಗಳನ್ನು ನಿಧಾನವಾಗಿ ಈ ರೀಸನ್ ಬಟಕ್ ರೀಸನ್ ಏನು ಮಾಡಬೇಕು ಅಂತಂದರೆ ನಾವು ಎತ್ತಬಾರ್ದು, ಈ ರೀತಿ ಎತ್ತಬಾರ್ದು. ಅದನ್ನು ನಿಧಾನವಾಗಿ ಕೆಳಗಡೆ ತಂದುಬಿಟ್ಟು ನೋಡಿ, ಬೆಂಡ್ ಈ ಥರ ಇದೆ. ಆಮೇಲೆ ಶ್ವಾಸವನ್ನು ತೆಗೆದುಕೊಳ್ಳುತ್ತಾ ಈ ಒಂದು ಆಸನವನ್ನು ಈ ಸ್ಥಿತಿಯಲ್ಲಿ ನಾವು 30 ಸೆಕೆಂಡ್ ಅಥವಾ 10 ಸೆಕೆಂಡುಗಳ ಕಾಲ ಇದೇ ರೀತಿಯಾಗಿ ನಾವು ಅಲ್ಲೇ ಹಿಡಿತವನ್ನು ಸಾಧಿಸಬೇಕು. ಅದು ಶ್ವಾಸ. ಆಮೇಲೆ ನಾವು ಹೋಗುವಾಗ ಏನು ಮಾಡ್ತೀವಿ, ಶ್ವಾಸವನ್ನು ಸಂಪೂರ್ಣವಾಗಿ ಎಳೆದುಕೊಂಡು ಆಮೇಲೆ ಶ್ವಾಸ ಬಿಟ್ಟು ಆಮೇಲೆ ನಾರ್ಮಲ್ ಸಾಮಾನ್ಯವಾದ ಉಸಿರಾಟ ತೆಗೆದುಕೊಳ್ಳುವುದು ಬಿಡುವುದು ಮಾಡ್ತಾ ಹೋಗಬೇಕು. ಇದರಿಂದ ಏನಾಗುತ್ತೆ ಅಂತಂದರೆ, ಬಹಳ ಜನರಿಗೆ ಗೂನು ಬೆನ್ನಿರುತ್ತೆ ಮತ್ತು ಸಯಾಟಿಕ ಸಮಸ್ಯೆ ಇರುತ್ತೆ. ಸಯಾಟಿಕ ಸಮಸ್ಯೆ ಇರೋರಿಗೆ ಗೂನು ಬೆನ್ನು ಅಂದರೆ ಬಾಗಿ ಇಡ್ತಾರಲ್ಲ, ಅವರಿಗೆ ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇನ್ನೂ ಒಂದು ಮೈಲ್ ಬಿಟ್ಟು ನಿಮ್ಮನ್ನು ಹೇಳ್ತೀನಿ. ಈಗ ಈ ರೀತಿ ನಾವು ಭುಜಂಗಾಸನ ಮಾಡಿ ಸೆಟ್ ಮಾಡ್ಕೊಳ್ಬೇಕು. ಈಗ 20 ರೌಂಡ್ 10 ರೌಂಡ್ ಉದಾಹರಣೆಗಾಗಿ ನೋಡಿ, ಇನ್ಹೇಲ್ ಶ್ವಾಸ ಒಳಗಡೆ, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಈ ರೀತಿಯಾಗಿ ಮಾಡಿದೀವಿ ಅಂತಂದರೆ ನಮ್ಮ ಈ ಶೋಲ್ಡರ್ ಸಮಸ್ಯೆ ಆಗಿರ್ಬೋದು, ನಮ್ಮ ಕೈ ಆಗಿರ್ಬೋದು, ಫೋರ್ ಆರ್ಮ್ ಆಗಿರ್ಬೋದು, ನಮ್ಮ ಬೆಟ್ಟಗಳು ಎಲ್ಲ ಬಹಳಷ್ಟು ಒಳ್ಳೆಯ ಶಕ್ತಿಯನ್ನು ಪಡಿತಾ ಇರ್ತವೆ. ಏನಾಗುತ್ತೆ ಅಂದರೆ ಡೈಜೆಷನ್ ಸಮಸ್ಯೆ, ಇಂಡೈಜೆಷನ್ ಸಮಸ್ಯೆ ಇರ್ತಲ್ಲ ಅವರಿಗೆ, ಮೆನ್ಸ್ಟ್ರುವೇಷನ್ ಸಮಸ್ಯೆ ಇರ್ತಲ್ಲ ಮಹಿಳೆಯರಿಗೆ, ಅದನ್ನು ಒಂದೇ ಆಸನದಲ್ಲಿ ನಾವು ಹೋಲ್ಡ್ ಮಾಡಿದೀವಿ ಅಂತಂದರೆ ಅಲ್ಲಿ ಫ್ಲೆಕ್ಸಿಬಿಲಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಮತ್ತು ರಕ್ತ ಸರ್ಕ್ಯುಲೇಷನ್ ಬಹಳ ಅದ್ಭುತವಾಗ್ತಾ ಹೋಗುತ್ತೆ. ಯಾವಾಗ ನಾವು ಸೆಟ್ ಅಂದರೆ 1 by 1 ಶ್ವಾಸ ತಗೊಳ್ಳೋದು ಬಿಡೋದು, ಶ್ವಾಸ ತಗೊಳ್ಳೋದು, ಹಿಂಬದಿಯಲ್ಲಿ ಬರೋದು ಬಿಡೋದು, ಈ ರೀತಿ ಮಾಡಿದ್ವಿ ಅಂದರೆ ನಮ್ಮ ಲಂಗ್ಸ್ ಕೆಪಾಸಿಟಿ, ಭಾಳ ಜನರಿಗೆ ಶ್ವಾಸ ತೆಗೆದುಕೊಳ್ಳೋದಕ್ಕೆ ಬಹಳ ಸಮಸ್ಯೆ ಆಗ್ತಾ ಇರುತ್ತೆ. ಅದರಿಂದ ಸಂಪೂರ್ಣವಾಗಿ ಬೆನಿಫಿಟ್ ಸಿಗಬೇಕಿತ್ತು ಅಂದರೆ ವಯಸ್ಸಾದರೂ ಇರ್ತಾರೆ ಮನೆಯಲ್ಲಿ, ಅವರಿಗೆ ಸೊಂಟದ ನೋವು, ಕಾಲಿನ ಸಮಸ್ಯೆ, ನೀ ಪೇನ್, ಜಾಯಿಂಟ್ ಪೇನ್, ಇವೆಲ್ಲ ಬಹಳಷ್ಟು ಸಮಸ್ಯೆ ಆಗ್ತಾ ಇರ್ತವೆ. ಇದು ಕೇವಲ ಆಸನ, ಈ ಒಂದು ಭುಜಂಗಾಸನ ಕೇವಲ ನಮಗೆ ದೈಹಿಕವಾಗಿ ಮಾತ್ರ ಸ್ಟ್ರಾಂಗ್ ಮಾಡೋದಿಲ್ಲ, ಅದು ಮಾನಸಿಕವಾಗಿಯೂ ಮಾಡುತ್ತೆ. ಯಾಕೆ ಅಂತಂದರೆ ನಮ್ಮಲ್ಲಿ ಇರುವಂಥ ಚಿಂತೆ ಏನು ಮಾಡ್ತೀವಿ, ಎಂಗ್ಸೈಟಿ ಅಂತ ಹೇಳ್ತೀವಿ, ಅದು ಕೂಡ ಸಂಪೂರ್ಣವಾಗಿ ಯಾಕೆ ಹೋಗುತ್ತೆ ಅಂದರೆ ನಾವು ಈ ರೀತಿ ಆಸನ ಮಾಡುವಂಥ ಸಂದರ್ಭದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ತಾ ಇರುತ್ತೆ. ನಮ್ಮ ಲಂಗ್ಸ್ ಕೆಪಾಸಿಟಿ ಜಾಸ್ತಿ ಆಯಿತು ಅಂದರೆ ನಾವು ತೆಗೆದುಕೊಳ್ಳತಕ್ಕಂತಹ ಒಂದು ಶ್ವಾಸ ಏನಿರುತ್ತಲ್ಲ, ಆ ಶ್ವಾಸ ಸಂಪೂರ್ಣವಾಗಿ ನಮ್ಮ ಲಂಗ್ಸ್ಗೆ ಹೋಗ್ಬಿಟ್ಟು ಈ ಒಂದು ಅಟ್ಮಾಸ್ಫಿಯರ್ನಲ್ಲಿರ್ತಕ್ಕಂಥ ಜೀವನೀಯ ಶಕ್ತಿ ಏನಿರುತ್ತಲ್ಲ, ಅದು ನಮ್ಮ ಲಂಗ್ಸ್, ನಮ್ಮ ಶ್ವಾಸಕೋಶ ಹೀರಿಕೊಂಡು ಇಡೀ ದೇಹಾದ್ಯಂತ ಕಳಿಸಿಕೊಡುವುದಕ್ಕೆ ಸಹಾಯಕ ಆಗುತ್ತೆ. ಆ ಪ್ರಾಣವಾಯು ನಮ್ಮ ಶರೀರದಲ್ಲಿ ಬಂತು ಅಂತಂದರೆ ನಮಗೆ ಆತಂಕ, ಈ ಭಯ ಇರೋದಿಲ್ಲ ನಮಗೆ ಯಾವುದೇ ಕಾರಣಕ್ಕಾಗಿ. ಯಾವಾಗ ಅಂದರೆ ಇದು ಆಸನ ಮಾಡುವಾಗ, ಭುಜಂಗಾಸನ ಕೇವಲ ಒಂದು ಭುಜಂಗಾಸನ ನಿಮಗೆ ಬಹಳಷ್ಟು ಬೆನಿಫಿಟ್ ಕೊಡ್ತಾ ಇರುತ್ತೆ. ಈ ಒಂದು ಆಸನದ ಬಗ್ಗೆನೇ ಹೇಳಬೇಕಂದ್ರೆ 1 ಗಂಟೆ ವಿಡಿಯೋ ಮಾಡ್ಬೋದು, ಅಷ್ಟು ಅದ್ಭುತವಾದಂಥ ಬೆನಿಫಿಟ್ಗಳಿರ್ತವೆ. 100ಕ್ಕಿಂತ ಹೆಚ್ಚು ಬೆನಿಫಿಟ್ಸ್ಗಳಿರ್ತವೆ. ನಾವು ಹಿಂಬದಿಯಲ್ಲಿ ತೆಗೆದುಕೊಂಡು ಹೋದಾಗ ಇಲ್ಲಿ ಥೈರಾಯ್ಡ್ ಸಮಸ್ಯೆ ಇರುತ್ತೆ, ಥೈರಾಯ್ಡ್ ಸಮಸ್ಯೆ ಪೂರ ಸಂಪೂರ್ಣವಾಗಿ ಬಗೆಹರಿತಾ ಹೋಗುತ್ತೆ. ನೀವು ನೋಡ್ತಾ ಹೋಗ್ಬೋದು ನಮ್ಮ ಕೈ ಯಾವ ರೀತಿ ಆಗ್ತಾ ಇರುತ್ತೆ. ಕೈ ಮೇಲೆ ನೋಡಿ, ಅಂದರೆ ಸಂಪೂರ್ಣವಾಗಿ ಈ ಶೋಲ್ಡರ್ ಏನಿರ್ತದೆ ಈ ಭಾಗದಲ್ಲಿ ಫ್ರೋಜನ್ ಶೋಲ್ಡರ್ ಅಂತ
ಮೇಲೆತ್ತಕ್ಕಾಗಲ್ಲ, ಕೆಳಗಿಳಿಸೋಕ್ಕಾಗಲ್ಲ. ಆ ಸಂದರ್ಭದಲ್ಲಿ ಕೂಡ ಏನಾಗುತ್ತೆ ಅಂದರೆ ಇದು ಕೂಡ ಸಂಪೂರ್ಣವಾಗಿ ಈ ಜಾಯಿಂಟ್ ಸಂಪೂರ್ಣವಾಗಿ ಏನಾಗುತ್ತೆ ಅಂದರೆ ಅದು ಕೂಡ ಬಲಿಷ್ಠ ಆಗ್ತಾ ಹೋಗುತ್ತೆ. ಮತ್ತು ಮುಖ್ಯವಾಗಿ ನಮಗೆ ಬೇಕಾಗಿರೋದೇನು, ಬ್ಲಡ್ ಸರ್ಕ್ಯುಲೇಷನ್ ಸರಿಯಾದ ರೀತಿಯಿಂದ ಆಗಬೇಕು. ಇನ್ನೊಬ್ಬರಿಗೆ ಕಾನ್ಸ್ಟಿಪೇಷನ್ ಇರ್ತದೆ, ಮಲಬದ್ಧತೆ ಅಂತ. ಬಾತ್ರೂಮ್ನಲ್ಲಿ ಹೋದ್ರಂದರೆ, ಟಾಯ್ಲೆಟ್ ರೂಮಲ್ಲಿ ಹೋದ್ರಂದರೆ ಒಂದೊಂದು ಗಂಟೆಗಳ ಅರ್ಧ ಗಂಟೆಗಳ ಕಾಲ ಬರೋಂಗಿಲ್ಲ. ಭಾಳ ಜನ ಬರುವ ಸಂದರ್ಭದಲ್ಲಿ ಮೊಳಕಾಲು ಸಮಸ್ಯೆ ಆಗ್ತಾ ಇರ್ತವೆ ಅವರಿಗೆ. ಯಾಕೆ ಅಂದರೆ ಅಷ್ಟು ಹೊತ್ತು ಕೂತಿರ್ತಾರೆ. ಈ ಒಂದು ಆಸನವನ್ನು ಸರಿಯಾದ ರೀತಿಯಿಂದ ಮಾಡ್ತಾ ಹೋಗಿ ನಾನು ಇನ್ನೂ ಒಂದು ಸೆಟ್ ಹೇಳ್ತೇನೆ ನಿಮ್ಮನ್ನು. ನೋಡಿ, ಇದು ಮಂದಗತಿಯಲ್ಲಿ ನಿಮಗೆ ಏನಾದರೂ ಭಾಳ ಸಿವಿಯರ್ ಬ್ಯಾಕ್ ಪೇನ್ ಇತ್ತು ಅಂತಂದರೆ ಅವರು ವೈದ್ಯರ ಮಾರ್ಗದರ್ಶನದಲ್ಲಿ ನಿಧಾನವಾಗಿ, ಇದು ಮಂದಗತಿ, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್. ಇದು ಮಂದಗತಿಯಲ್ಲಿ. ಮಧ್ಯಮಗತಿಯಲ್ಲಿ ಯಾವ ರೀತಿ ನೋಡಿ, ಇದು ಮಧ್ಯಮಗತಿ. ತೀವ್ರಗತಿಯಲ್ಲಿ ಅಂದರೆ ಇದು ಇದು ತೀವ್ರಗತಿ. ಈ ರೀತಿ ಸೆಟ್ ಮಾಡ್ಕೊಳ್ಬೋದು ನೀವು. ನಿಮ್ಮ ಶಕ್ತಿಗೆ ಅನುಸಾರವಾಗಿ ಮಾಡ್ತಾ ಹೋಗಿ, ಗುರುವಿನ ಮಾರ್ಗದರ್ಶನದಲ್ಲಿ ಕಲಿತಾ ಹೋಗಿ. ಯಾಕೆ ಅಂದರೆ ಇದರಿಂದ ಬಹಳಷ್ಟು ಬೆನಿಫಿಟ್ ಇದಾವೆ. ಭುಜಂಗಾಸನ 1ರಿಂದ ನಿಮ್ಮ ಬಹಳ ಬೆನ್ನುಗಳು ಸಮಸ್ಯೆಗಳು ದೂರ ಆಗುತ್ತವೆ. ಏನು ಸಮಸ್ಯೆ ಇದೆ ಶಿಬಿರಾಗಿ? ಮೊದಲನೇದಾಗಿ ಬೆನ್ನು ನೋವು ಸಮಸ್ಯೆ ದೂರ ಆಗುತ್ತೆ. ಸಯಾಟಿಕ ಸಮಸ್ಯೆ ಇರುತ್ತೆ, ಆ ಸಯಾಟಿಕ ಸಮಸ್ಯೆ ಇರೋರಿಗೂ ಇದು ಬಹಳಷ್ಟು ಒಳ್ಳೆ ಉತ್ತಮವಾಗಿ ಕೆಲಸ ಮಾಡುತ್ತೆ. ಥೈರಾಯ್ಡ್ ಸಮಸ್ಯೆ ಇರುತ್ತೆ, ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಬಹಳಷ್ಟು ಉತ್ತಮ ಕೆಲಸ ಮಾಡುತ್ತೆ. ಹೊಟ್ಟೆಯಲ್ಲಿ ಬಜ್ಜು ಇರುತ್ತಲ್ಲ, ಆ ಬಜ್ಜು ಕೂಡ ಕರೆಸುವುದಕ್ಕೆ ಇದು ಒಂದು ಆಸನ ಬಹಳ ಹೆಲ್ಪ್ ಮಾಡುತ್ತೆ. ಶೋಲ್ಡರ್ ಸಮಸ್ಯೆ ಅಂತ ಹೇಳಿದ್ರೆ ನಾನು, ಶೋಲ್ಡರ್ ಸಮಸ್ಯೆ ಕೂಡ ಸಂಪೂರ್ಣವಾಗಿ ದೂರ ಆಗ್ತಾ ಹೋಗುತ್ತೆ. ಕುತ್ತಿಗೆ ಭಾಳ ಜನರಿಗೆ ಇಲ್ಲಿ ಸ್ವಲ್ಪ ಚೀರಿದರೆ ಸಾಕು ಕೆಮ್ತಾರೆ. ಯಾಕೆಂದರೆ ಒಳಗಡೆ ಬ್ಲಾಕೇಜ್ ತುಂಬಿದೆ, ಎಲ್ಲ ಬ್ಲಾಕ್ ಆಗಿದೆ. ಅದು ಓಪನ್ ಮಾಡೋದಕ್ಕೆ ಈ ಭುಜಂಗಾಸನ ಅದ್ಭುತವಾಗುತ್ತೆ. ಹೇಳ್ತಾ ಹೋದರೆ ಬಹಳಷ್ಟು ಬೆನಿಫಿಟ್ ಬರ್ತಾ ಇರ್ತಾವೆ. ಮಾಡುವಂಥ ವಿಧಾನ ಏನು ಅಂದರೆ ಶ್ವಾಸದ ಮುಖಾಂತರ. ಹಿಂಬದಿಯಲ್ಲಿ ಹೋದಾಗ ಸಂಪೂರ್ಣವಾಗಿ ನೀವು ಇನ್ಹೇಲೇಷನ್ ಅಂದರೆ ಸಂಪೂರ್ಣ ಶ್ವಾಸ ತೆಗೆದುಕೊಂಡಿರಬೇಕು. ಮುಂಬರುವಾಗ ಶ್ವಾಸವನ್ನು ಬಿಡ್ತಾ ಹೋಗಬೇಕು. ಯಾರು ಹೇಳಿದ್ರು ಒಂದು ಆಸನ ಹಿಂಗೆ ಮಾಡಬೇಕು, ಈ ಥರ ಆಗುತ್ತೆ, ಈ ಥರ ಬೆನಿಫಿಟ್ ಆಗುತ್ತೆ, ಏನು ಹೇಗೆ ಅನುಮಾನ ಬರುತ್ತೆ. ಅನುಮಾನ ಪಟ್ಕೊಳ್ಬೇಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ. ನಾವು ಆನ್ಲೈನ್ ಆಫ್ಲೈನ್ ಕಲಿಸ್ತೀವಿ. ಆಫ್ಲೈನ್ ಮುಖಾಂತರ ಕಲಿಸ್ತೀವಿ, ಆನ್ಲೈನ್ ಮುಖಾಂತರ ಕಲಿಸ್ತೀವಿ. ಮತ್ತು ಇಂಟರ್ಮೀಡಿಯೇಟ್ ಲೆವೆಲ್ ಆಸನಗಳು, ಅಡ್ವಾನ್ಸ್ ಲೆವೆಲ್ ಆಸನಗಳು ಮತ್ತು ಬೇಸಿಕ್ ಲೆವೆಲ್ ಮತ್ತು ಆ ರೋಗಗಳಿಗೆ ತಕ್ಕಂಥ ಆಸನಗಳು ಕೂಡ ನಾವು ನಮ್ಮನ್ನು ಕಲಿಸ್ತೀವಿ. ಅಥವಾ ಯಾರಾದರೂ ಪ್ಯಾರಲೈಸನ್ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ, ನಾವು ಆನ್ಲೈನ್ ಮುಖಾಂತರವಾಗಿ ಅವರನ್ನ ಆಸನಗಳು, ಪ್ರಾಣಾಯಾಮಗಳು ಯಾವ ರೀತಿ ಮಾಡಬೇಕು, ಆಹಾರ, ವಿಹಾರ, ದಿನಚರ್ಯ, ರಾತ್ರಿಚರ್ಯ, ಋತುಚರ್ಯ ಇವೆಲ್ಲವನ್ನ ಹೇಳಿಬಿಟ್ಟು ಎಲ್ಲ ಸಮಸ್ಯೆಗೆ ಪರಿಹಾರವನ್ನು ಕೊಡುವಂತಹ ಒಂದು ಕಾರ್ಯಕ್ರಮ, ನಾವು ಒಂದು ಉದ್ದೇಶವನ್ನು ಹೊಂದಿದ್ದೀವಿ. ತಾವು ಇದರ ಬೆನಿಫಿಟ್ ಸಂಪೂರ್ಣವಾಗಿ ತೆಗೆದುಕೊಂಡು ಆರೋಗ್ಯವಾಗಿರಿ. ನಿಮ್ಮ ಆರೋಗ್ಯ ನಮ್ಮ ಮತ್ತು ನಿಮ್ಮ ಕಾಳಜಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.